So ಈ ಕ್ವೆಶನಲ್ಲಿ they have asked for the distance CD and AC. So ಇಟ್ಸ್ ಎ 5 ಮಾರ್ಕ್ ಕ್ವೆಶನ್ ಫ್ರಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿ. ಸೊ ಇದರಲ್ಲಿ ಈ ಎರಡು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ವಿ ಹ್ಯಾವ್ ಟು ಅಪ್ಲೈ ದಿ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ಗೆ ಫ್ರಮ್ ದ ಫಿಗರ್. ಸೊ ಈ ಫಿಗರಲ್ಲಿ ನೋಡಿ, ದಿಸ್ ಇಸ್ ಎ ರೆಕ್ಟ್ಯಾಂಗಲ್. ಯಾಕೆಂದರೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ, ಆ್ಯಂಡ್ ಇದು 90 ಡಿಗ್ರಿ ಇದೆ. ಡೆಫಿನೆಟ್ಲಿ ದಿಸ್ ವಿಲ್ ಬಿ 90 ಡಿಗ್ರಿ ಆ್ಯಂಡ್ ಆಲ್ಸೋ ದಿಸ್ ವಿಲ್ ಬಿ 90 ಡಿಗ್ರಿ. ಸೊ ಇಟ್ಸ್ ಎ ರೆಕ್ಟ್ಯಾಂಗಲ್. ಇದು 6 ಮೀಟರ್ ಆಗಿದ್ರೆ ದೆನ್ ಡೆಫಿನೆಟ್ಲಿ ದಿಸ್ ವಿಲ್ ಬಿ 6 ಮೀಟರ್ಸ್. ಆ್ಯಂಡ್ ನಮಗೆ ಬಿ ಡಿ ಆ್ಯಂಡ್ ಎ ಲೆಂತ್ ಗೊತ್ತಿಲ್ಲ. ಸೊ ನಾವು ಅದಕ್ಕೆ ಇದನ್ನು ಈಕ್ವೇಷನ್ 1 ಅನ್ನು ತೊಗೊಂಡಿದ್ದೀವಿ. ಆ್ಯಂಡ್ ಎ ಬಿ ಈಸ್ ಈಕ್ವಲ್ಸ್ ಟು ಇ ಡಿ. ಎ ಬಿ ಈಸ್ ಈಕ್ವಲ್ ಟು ಇ ಡಿ ಈಸ್ 6 ಮೀಟರ್ಸ್. ಸೊ ಇಟ್ಸ್ ಎ ರೆಕ್ಟ್ಯಾಂಗಲ್. ಆ್ಯಂಡ್ ನೆಕ್ಸ್ಟ್ ಒನ್, ಕನ್ಸಿಡರ್ ಟ್ರಯಾಂಗಲ್ ಎ ಇ ಸಿ. ಇಲ್ಲಿ ಎ ಇ ಸಿ ದಿಸ್ ದಿ ರೈಟ್ ಆ್ಯಂಗಲ್ ಟ್ರಯಾಂಗಲ್, 90 ಡಿಗ್ರಿ ಇದೆ ಆ್ಯಂಗಲ್ ಇ. ಆ್ಯಂಡ್ ಇದರಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಅಪ್ಲೈ ಮಾಡ್ಬೋದು. ದಟ್ ಇಸ್ tan 60. tan 60 ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಸಿ ಇ ಬೈ ಎ ಇ, ದಟ್ ಇಸ್ tan 60. ಸೊ ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ಳಿ, ಬಿಕಾಸ್ ವಿ ಡೋಂಟ್ ನೋ ದಿ ಲೆಂತ್ ಆಫ್ ಎ ಇ ಆ್ಯಸ್ ವೆಲ್ ಆಸ್ ಸಿ ಇ. ಓಕೆನಾ? ಅಟ್ಲೀಸ್ಟ್ 1 ಗೊತ್ತಿದ್ರೆ ನಮಗೆ ಇನ್ನೊಂದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಸಿಮಿಲರ್ಲಿ ನೆಕ್ಸ್ಟ್ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಡಿ. ಎ ಬಿ ಡಿ ಟ್ರಯಾಂಗಲ್ ತೊಗೊಳ್ತೀರಾ, ಇದರಲ್ಲಿ 90 ಡಿಗ್ರಿ ಇದೆ ಆ್ಯಂಗಲ್. ಸೊ ಹಿಯರ್ ವಿ ಕ್ಯಾನ್ ಅಪ್ಲೈ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಫಾರ್ ದಿಸ್ 30 ಡಿಗ್ರಿ. ಸೊ tan 30 ಡಿಗ್ರಿ. ನಾವು ಯಾಕೆ ಟ್ಯಾನ್ ಅಪ್ಲೈ ಮಾಡಬೇಕು ಅಂದರೆ, ಬಿಕಾಸ್ ವಿ ನೀಡ್ ಬಿ ಡಿ ಆ್ಯಂಡ್ ವಿ ನೋ ದಿ ಆಪೋಸಿಟ್ ಗೊತ್ತಿದ್ದೆ, ಅಡ್ಜಸೆಂಟ್ ಗೊತ್ತಾಗಬೇಕು. ಸೊ ವಿ ನೀಡ್ ಟು ಅಪ್ಲೈ ಟ್ಯಾನ್. ಸೊ tan is C by AE and consider triangle ABD. ಸೊ ಈ ಟ್ರಯಾಂಗಲ್ ಎ ಬಿ ಡಿದಲ್ಲಿ ಆ್ಯಂಗಲ್ ಬಿ ಈಸ್ 90 ಡಿಗ್ರಿ ಅಲ್ವಾ. ಸೊ tan 30 is opposite by adjacent, that is AB by BD. ಸೊ ಎ ಬಿ ಇಸ್ 6 ಮೀಟರ್ಸ್ ಆ್ಯಂಡ್ ಬಿ ಡಿ ನಮಗೆ ಗೊತ್ತಿಲ್ಲ. ಬಿಕಾಸ್ ನಮಗೆ ಬಿ ಡಿ ಗೊತ್ತಾದರೆ ಎ ಗೊತ್ತಾಗುತ್ತೆ, ಬಿಕಾಸ್ ಬೋತ್ ಆರ್ ಈಕ್ವಲ್. ಸೊ ಯೂಸಿಂಗ್ ದಟ್ ವಿ ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್ ಸಿ ಆ್ಯಂಡ್ ಆಲ್ಸೋ ಎ ಸಿ. ಸೊ ಈಗ ಆ್ಯಂಗಲ್ ಬಿ ಡಿ ಲೆಂತ್ ಬಿ ಡಿ ಈಸ್ ಈಕ್ವಲ್ಸ್ ಟು tan 30 ಇದೆ ಅಲ್ಲ ಇಲ್ಲಿ. ಸೊ tan 30 is 1/√3. ಸೊ ಆ್ಯಂಗಲ್ ಲೆಂತ್ ಬಿ ಡಿ ಇಲ್ಲಿ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದನ್ನು ಇಲ್ಲಿ ಹೋಗುತ್ತೆ. ದಟ್ ಇಸ್ ಬಿ ಡಿ ಮೇಲ್ಗೆ ಹೋಗುತ್ತೆ, ಇದು ಮೇಲ್ಗೆ ಹೋಗುತ್ತೆ, 6√3. ಸೊ ಬಿ ಡಿ 6√3 ಮೀಟರ್ಸ್. ಸೊ ಬಿ ಡಿ 6√3 ಮೀಟರ್ ಆಯಿತು. ಆ್ಯಂಡ್ ಸಿಮಿಲರ್ಲಿ ಎ ಈಸ್ ಆಲ್ಸೋ ಈಕ್ವಲ್ ಟು 6√3 ಬಿಕಾಸ್ ರೆಕ್ಟ್ಯಾಂಗಲ್. ನೆಕ್ಸ್ಟ್ tan 60, ಈ ಈಕ್ವೇಷನ್ನ ಕನ್ಸಿಡರ್ ಮಾಡ್ಕೊಳ್ಳಿ. tan 60 ಸಿ ಬೈ ಎ ಇ. ನಾವೀಗ ಬಿ ಡಿನ ಪ್ರೂವ್ ಮಾಡಿದ್ವಿ, ದಟ್ ಇಸ್ 6√3 ಅಂತ. ಆ್ಯಂಡ್ ಆಲ್ಸೋ ಎ ಇ ಈಸ್ ಈಕ್ವಲ್ ಟು ಬಿ ಡಿ ಅಲ್ವಾ. ಸೊ ಎ ಇ ಪ್ಲಸಲ್ಲಿ ನಾನು ಬಿ ಡಿನ ಹಾಕೋತೀನಿ, ಬಿಕಾಸ್ ಇಟ್ ಇಸ್ 6√3. ಸೊ ಇಲ್ಲಿ ನಾನು ಬಿ ಡಿ ಪ್ಲೇಸಲ್ಲಿ 6√3 ಹಾಕ್ಕೊಂಡಿದ್ದೀನಿ. tan 60 ವ್ಯಾಲ್ಯೂ ಬಂದು √3. ಸೊ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಗೊತ್ತಿರುತ್ತೆ ನಿಮಗೆ, √3 ಇಂಟು 6√3. ಸೊ ನಾನು 6 ಇಂಟು √3 ಇಂಟು √3 ಇಂಟು √3ನ ನಾವು √3 ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸೊ 6 ಇಂಟು ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ 3 ಬರುತ್ತೆ. ಸೊ 6 3 is 18 ಮೀಟರ್ಸ್. ಸೊ ನಮಗೆ ಸಿ ಇ ಲೆಂತ್ ಗೊತ್ತಾಯಿತು, ದಟ್ ಈಸ್ 18 ಮೀಟರ್ಸ್. ಸೊ ದಿಸ್ ಲೆಂತ್ ಇಸ್ 18 ಮೀಟರ್ಸ್. ಓಕೆ, ನೆಕ್ಸ್ಟ್. ಆ್ಯಂಡ್ ಆಲ್ಸೋ ನಮಗೆ ಈ ಲೆಂತು ಗೊತ್ತಾಯ್ತು, ದಟ್ ಇಸ್ 6. ಇದು 6 ಅಂದರೆ ಇದು 6 ಇರುತ್ತೆ. ಸೊ ನಾವು ಏನು ಕೇಳಿದ್ದಾರೆ, ಸಿ ಡಿ ಈಸ್ ಈಕ್ವಲ್ ಟು ಸಿ ಇ ಪ್ಲಸ್ ಇ ಡಿ. ಸೊ 18 ಪ್ಲಸ್ 6 ಇಸ್ ನಥಿಂಗ್ ಬಟ್ 24 ಮೀಟರ್ಸ್. ಸೊ ಅದನ್ನೇ ಇಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ ಇವಾಗ ಏನು ಫೈಂಡ್ ಮಾಡಬೇಕು, ಎ ಸಿ. ಸೊ ಈ ಎ ಸಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಪೈಥಾಗರಸ್ ಫಾರ್ಮುಲಾ ಗೊತ್ತಿದೆ, ದಟ್ ಇಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಎ ಇ ಸಿ ಇ ಸ್ಕ್ವೇರ್. ಸೊ ದಟ್ ಇಸ್ ಪೈಥಾಗರಿಯನ್ ಫಾರ್ಮುಲಾ. ಆ್ಯಂಡ್ ನಮಗೆ ಇದು ಗೊತ್ತಾಗಬೇಕು, ದಟ್ ಇಸ್ ಬಿ ಡಿ ಈಸ್ ಈಕ್ವಲ್ ಟು ಎ ಇ ನಾವಿಲ್ಲಿ ಪ್ರೂವ್ ಮಾಡಿದ್ದೀವಿ, 6√3. ಸೊ ಬೈ ಅಪ್ಲೈಯಿಂಗ್ ಪೈಥಾಗರಸ್ ಫಾರ್ಮುಲಾ ನೀವು ಇಲ್ಲಿ ಬರೀಬೇಕಾಗುತ್ತೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇ ಸ್ಕ್ವೇರ್ ಪ್ಲಸ್ ಸಿ ಇ ಸ್ಕ್ವೇರ್. ಆ್ಯಂಡ್ ಎ ಸಿ ತೊಗೊಂಡ್ರೆ ನಾವು ಸ್ಕ್ವೇರ್ ರೂಟ್ ಆಫ್ 6√3 ದಿ ಹೋಲ್ ಸ್ಕ್ವೇರ್. 6√3 ದಿ ಹೋಲ್ ಸ್ಕ್ವೇರ್, ದಟ್ ಇಸ್ 6 6 36 ಬರುತ್ತೆ. ಆ್ಯಂಡ್ √3ನ ಸ್ಕ್ವೇರ್ ಮಾಡಿದ್ರೆ 3 ಬರುತ್ತೆ. ಸೊ 36 ಇಂಟು 3 ಪ್ಲಸ್ 18 ಸ್ಕ್ವೇರ್. 18 ಸ್ಕ್ವೇರ್ ಇಸ್ 324. ಸೊ 36 ಇಂಟು 3 ಇಸ್ 324. ಆ್ಯಂಡ್ 36 ಇಂಟು 3 108 ಬರುತ್ತೆ, ಪ್ಲಸ್ 324. ಸೊ ಇದನ್ನು ಆ್ಯಡ್ ಮಾಡಿದ್ರೆ 432 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 432 ಹೆಂಗೆ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ನಾವು ಎಲ್ ಸಿ ಎಮ್ ತೊಗೊಂಡ್ರೆ 2 2s are 4, 2 1s are 2, 1 ರಿಮೈನಿಂಗ್, 2 6 are 12, 2 1s are 2, 2 ಡಿಜಿಟ್ ಇದೆ. ಸೊ 0 ಹಾಕೊಂಡಿದ್ದೀನಿ. 2 8s are 16, 2 5s are 10, 2 4s are 8, 2 2s are 4, 1 ರಿಮೈನಿಂಗ್, 2 7s are 14, 3 9s are 27, 3 3s are 9 ಆ್ಯಂಡ್ 3 1s are 3. ಸೊ ಇದು ನಾನು ಸ್ಕ್ವೇರ್ಸ್ ಟರ್ಮ್ಸಲ್ಲಿ ಬರ್ಕೊಂಡಿದ್ದೀನಿ. ಸೊ 2 ಇಂಟು 2 2 ಸ್ಕ್ವೇರ್, 2 ಇಂಟು 2 2 ಸ್ಕ್ವೇರ್, 3 ಇಂಟು 3 3 ಸ್ಕ್ವೇರ್, ಒಂದು 3 ರಿಮೈನ್ ಆಗಿದೆ, ಜಸ್ಟ್ 3. ಸೊ ಇಟ್ ಇಸ್ ಈಕ್ವಲ್ ಟು 432. ಸೊ ಸ್ಕ್ವೇರ್ ರೂಟ್ ಆಫ್ 432 ಅಂದರೆ ಇದು ಕಂಪ್ಲೀಟ್ಲಿ ನೀವು ಇಲ್ಲಿ ಸ್ಕ್ವೇರ್ ಹಾಕಬೇಕಾಗತ್ತೆ. ಸೊ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಬಟ್ ಇಲ್ಲಿ ಏನೂ ಇಲ್ಲ, ಸೊ ಅದು ಬರೀ ರೂಟ್ ಒಳಗೆ ಉಳ್ಕೊಳ್ಳುತ್ತೆ. ಇದಕ್ಕೆಲ್ಲ ಕ್ಯಾನ್ಸಲ್ ಆಗಿದೆ, ಇದೆಲ್ಲ ಹಂಗೆ ಡಿಜಿಟ್ಸ್ ಬಂದಿದೆ. ಸೊ 2 2s are 4, 4 3s are 12 ಇಂಟು √3. ಸೊ 12√3 ಮೀಟರ್ಸ್. ಸೊ ಎ ಸಿ ಈಸ್ ಈಕ್ವಲ್ ಟು 12√3 ಮೀಟರ್ಸ್. ದಟ್ ಈಸ್
ಈ ಲೆಂತ್ 12√3 ಮೀಟರ್ ಆಗುತ್ತೆ. ಸೊ ಸಿ ಡಿ ಈಸ್ ಈಕ್ವಲ್ ಟು 18 + 6 ದಟ್ ಈಸ್ 24 meters, and AC is 12√3 meters is the final answer.